ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಗಿನ ಲಾಕ್ ಸ್ಟಾರ್ಟ್ ಮಾಡಿ. ನೋಡಿ, ಇಲ್ಲಿ ನನ್ನ ಮಗಳು ಪಾಲಕ್ ರೈಸ್ ಮಾಡ್ತಾ ಇದ್ದಾಳೆ. ಇದರಲ್ಲಿ ಪಾಲಕ್ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಚಕ್ಕೆ, ಏಲಕ್ಕಿ, ಲವಂಗ ಹಾಕೊಂಡ್ಬಿಟ್ಟು ಹುರ್ಕೊಂಡು ಇಟ್ಕೊಂಡಿದ್ದಾಳೆ. ಮತ್ತಿಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಹೆಚ್ಕೊತಾ ಇದ್ದಾಳೆ. ನೋಡಿ, ಅದು ಒಂದು ಕಟ್ಟು ಪಾಲಕ್ ಸೊಪ್ಪು ಹುರಿದ ಮೇಲೆ ಎಷ್ಟು ಆಗೈತೆ ನೋಡಿರಿ. ಫ್ರೈ ಮಾಡ್ಬೇಕು, ಎಷ್ಟು ಕಾಣಿಸ್ತಾ ಇದೆ. ಇದೆಲ್ಲ ಮಿಕ್ಸಿ ರುಬ್ಕೋಬೇಕು, ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಬಿಟ್ಟಿದ್ದೀವಿ. ಇವತ್ತು ನನ್ನ ಮಗಳದೇ ನಾಷ್ಟ. ಸ್ಕೂಲ್ ರಜೆ ಇದೆಲ್ಲ ಮಾಡ್ತಾರೆ. ಸ್ಕೂಲ್ಗೆ ಹೋದರೆ ಅವ್ರಿಗೆ ಟೈಮ್ ಆಗೋಲ್ಲ ಓದ್ಕೊಳ್ಳೋದಕ್ಕೆ ಮತ್ತು ಬರ್ಕೊಳ್ಳೋದಕ್ಕೆ. ಸ್ಕೂಲ್ ರಜೆ ಇದೆಲ್ಲ ಅದಕ್ಕೋಸ್ಕರ ಮಾಡ್ತಾರೆ ನೋಡಿರಿ. ಕಲಿಬೇಕಲ್ಲ ಸ್ವಲ್ಪ ಅವರು. ನಿಧಾನಕ್ಕಮ್ಮ. ಅವಳಿದು ಇಷ್ಟ ಅಲ್ಲ, ನಾನು ಬರೋಕ್ಕಿಂತ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ಲು. ಇಲ್ಲಾಂದರೆ ಇದನ್ನು ನಿಮ್ಮ ಜೊತೆಗೆ ತೋರಿಸ್ತಿದ್ದೆ, ನಾನು ತೋರ್ಸೋಕ್ಕಾಗಲಿಲ್ಲ. ಇಷ್ಟೇ ನಾನು ಹೇಳಿದಲ್ಲ, ಇಷ್ಟೇ ಹಾಕಿರೋದು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ, ಏಲಕ್ಕಿ, ಲವಂಗ, ಸ್ವಲ್ಪ ಮೆಣಸು ಏನಕ್ಕೆ ಹಾಕಿದ್ದೀವಿ ಅಂದರೆ ಅದು ಹಸಿಮೆಣ್ಸಿಗೆ ಖಾರ ಇಲ್ಲರಿ, ಅದಕ್ಕೆ ಮೆಣಸು ಹಾಕಿದ್ದೀವಿ ಒಂದೆರಡು. ಟೊಮೆಟೊ ಹೆಚ್ಕೊಂತದಲ್ರಿ, ಹೆಚ್ಕೊಳ್ಳೋಳು ಅಷ್ಟೊತ್ತಿಗೆ. ಇದು ಮಸಾಲ ಕೂಡ ತಣ್ಣಗಾಗುತ್ತೆ, ಹುರಿದ್ರಂಥದ್ದು. ಇಲ್ಲಿ ಮಸಾಲ ಕೂಡ ತಣ್ಣಗಾಗಿದೆ ನೋಡಿ. ಇದಕ್ಕೆ ಧನಿಯಾ ಪುಡಿ ಹಾಕಿದ್ದಾಳೆ ಮತ್ತು ಉಪ್ಪು ಕೂಡ ಹಾಕ್ಕೊಂಡಿದ್ದಾಳೆ. ಅರಿಶಿನ ಪುಡಿ ಸ್ವಲ್ಪ ಹಾಕಮ್ಮ. ಈ ನೆಲ್ಲಂತೂ ಬಂದಾಗೋದಿಲ್ಲ. ಸಾಕು, ಇದನ್ನು ನೈಸಾಗಿ ರುಬ್ಕೊಂಬಿಡು. ನೋಡಿ, ಸ್ವಲ್ಪ ಹೊರಗಡೆ ಕೆಲಸ ಇತ್ತಂತ ಹೋದೆ. ನನ್ನ ಮಗಳೆಲ್ಲ ಒಗ್ಗರಣೆಗೆ ಹಾಕಕ್ಕಾಗ್ಬಿಟ್ಟಾಳೆ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀನಿ, ಮರ್ತ್ಬಿಟ್ಟು ಅಲ್ಲ ಒಗ್ಗರಣೆ ಹಾಕೋದು. ಇನ್ನೊಂಚೂರು ಎಣ್ಣೆ ಹಾಕಮ್ಮ, ಏನೇನು ಕಾಣಿಸ್ತಿಲ್ಲ. ಸಾಕು. ಆಮೇಲೆ ಸ್ವಲ್ಪ ತುಪ್ಪ ಹಾಕಂತೆ, ಮಸಾಲೆ ಹಾಕ್ತಿಲ್ಲ. ಅವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಜೋರು ಉರಿ ಮಸಾಲೆ ನೋಡಿ ಎಷ್ಟು ಗ್ರೀನ್ ಕಲರ್ ಕಾಣ್ತೈತಿ. ಬಟಾಣಿ ಬೇಯಲ್ಲ ಬೇಗ. ಇರಿ ತಗೊಂಡ್ಗ ಫುಲ್ಲೇ ಹಿಂಗೆ ಸಿಂಪಲಾಗಿ ಟೊಮೆಟೊ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ನಾನು ಅಕ್ಕಿ ತೊಳ್ಕೊಡ್ತೀನಿ. ಟೊಮೆಟೊ ಕೂಡ ಫ್ರೈ ಆಗ್ತಾ ಇದ್ದಾವೆ. ಮಸಾಲ ಹಾಕ್ಬೇಕು ಇವಾಗ. ಮಕ್ಕನ ಫೋನ್ ವಿಡಿಯೋ ಎಷ್ಟು ಕ್ಲಾರಿಟಿ ಐತೆ ನೋಡಿ. ನಿಮ್ಮ ಕೈಯಾಗ ಕಾಣ್ತಾ ಟೊಮೆಟೊ. ಇಲ್ಲಿ ನೋಡಿ, ಪಾಲಕ್ ಕುದ್ದು ಪಲ್ಯ ಕುದೀತಾ ಇದೆ. ಸ್ವಲ್ಪ ಎಣ್ಣೆ ಬಿಟ್ಕೋಬೇಕಿದು. ಏನಜ್ಜಿ? ಅಯ್ಯ, ಹೋಗಿ ಮುಖ ತಗೋ ಫಸ್ಟು. ತಕೊಂಡ್ಯಾ? ಸರಿ ಜಾಣ. ಬೆಳಗ್ಗೆನ ಅನ್ನ ಮೊಸರು ತಿನ್ಬಾರ್ದಪ್ಪ. ನೋಡಿ, ಇಲ್ಲಿ ನಾವು 2 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಿ. ನೋಡಿ, ಅಕ್ಕಿ ಹಾಕ್ಯಾಳ, ಕುದಿಯಕತ್ತೈತಿ. ಕುಕ್ಕರ್ ಕ್ಲೋಸ್ ಮಾಡಿ 1 ಸೀಟಿ ಕುಗ್ಸಿರ ನಮ್ಮ ಪಾಲಕ್ ರೈಸ್ ರೆಡಿ ಆಕತಿ. ನೋಡಿ, ಪಾಲಕ್ ರೈಸ್ ರೆಡಿ ಆಯ್ತು. 1 ಟೈಮ್ ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ ನಾನು. ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು. ಬಿಸಿ ಇರಲಿ ಸ್ವಲ್ಪ. ರೈಸ್ ಐಟಮ್ ಫುಲ್ ತಣ್ಣಗಾದರೆ ಇದು ಊಟ ಮಾಡೋಕ್ಕಾಗಲ್ಲ. ಏನಪ್ಪ ಅಂದರೆ ಪಲಾವು ಈ ರೀತಿ ರೈಸ್ಗಳು ಮಾಡಿದಾಗ ತಣ್ಣಗೆ ಇರಬಾರ್ದು, ಸ್ವಲ್ಪ ಬಿಸಿನೇ ಇದ್ದರೆ ಚೆನ್ನಾಗೆ. ಅದಕ್ಕೆ ನೋಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಸ್ನಾನಕ್ಕೆ ನೀರು ಕೂಡ ಇಟ್ಟಿನಿ ನನ್ನ ಮಗನಿಗೆ.
ನನ್ನ ಮಗಳು ಪಕ್ಕಕ್ಕೆ ಪಾತ್ರೆ ತೊಳ್ತಾ ಇದ್ದಾಳೆ. ಫ್ರೆಂಡ್ಸ್, ಇವಾಗ ತಿಂಡಿ ಆಯ್ತು ನೋಡಿ. ನಾನು ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ನನ್ನ ಮಗಳು ಮಾಡಿದ ಪಾಲಕ್ ರೈಸ್ ತುಂಬ ಚೆನ್ನಾಗಿತ್ತು ಇವತ್ತು. ಫಸ್ಟ್ ಟೈಮ್ ಮಕ್ಕಳು ಏನೋ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತಿ. ಫಸ್ಟ್ ಟೈಮ್ ಅಲ್ಲ, ಈಗ 2 ಟೈಮ್ ಮಾಡಿದಾಳೆ ಅವಳೆ ತಿಂಡಿನ. ಇವಾಗ ನಾವು ರೈಸ್ ಮಾಡೋಕ್ಕೆ ಇಟ್ಟಿವಿ ನೋಡಿ. ನೋಡಿ ಸಾಂಬಾರಿದೆ, ಇದಕ್ಕೆ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ರೈಸ್ ಆದರೆ ಮುಗಿತು. ನೀರು ಬೇರೆ ಬಿಟ್ಟಿದ್ರು, ನೀರು ಹಿಡಿದ್ವಿ ಇಷ್ಟ ಮಟ ನೋಡಿ. ಮೋಟ್ರ್ ಹಚ್ಕೊಂಡ್ಬಿಟ್ಟಿದ್ವಿ. ಇವತ್ತು ಯಾಕೆ ನೀರು ಚೆನ್ನಾಗಿ ಬಂದು ನೋಡಿ. ಇದೆಲ್ಲ ತುಂಬಿಸ್ಕೊಂಡಿದ್ದೀವಿ. ನೆಲ್ಲಿ ನೀರು ಬೇಕೇ ಬೇಕು. ಬೋರ್ ನೀರೇನು ಜಗ್ ಬಿಡ್ತಾರೆ ಮನೆಯವರು. ನಮಗೆ ನೆಲ್ಲಿ ನೀರು ಇರಲೇಬೇಕು ನೋಡಿ. ತಲೆ ಸ್ನಾನಕ್ಕೆ, ಇಲ್ಲಾಂದರೆ ಕೂಲ ಉದುರು ಬಿಡ್ತೈತಿ ಬೋರ್ ನೀರಿಗೆ. ಅದು ನಮಗೆ ಅಭ್ಯಾಸ ಇಲ್ಲ ಬೋರ್ ನೀರು, ಅದಕ್ಕೋಸ್ಕರ ನಾವು ನೆಲ್ಲಿ ನೀರೇ ತುಂಬಿಸ್ಕೊಂಡಿವಿ ನೋಡಿ. ಇದೆಲ್ಲ ಈಗ ರೈಸ್ ಅಂದರೆ ಮುಗಿತ್ರಿ. ಇಲ್ಲಿ ಪಾತ್ರೆಗಳದ ತೊಳೆದಿಟ್ರವು, ಅವನ್ನೆಲ್ಲ ಜೋಡಿಸ್ಬೇಕು. ಇಲ್ಲಿ ನೋಡಿ, ನನ್ನ ಮಗನ ಸ್ನಾನ ಆಗೈತಿ. ಇಲ್ಲಿ ಮಕ್ಕಂಡನ ವೈಟ್ ಬ್ಲ್ಯಾಕ್ ಪ್ಯಾಂಟು ವೈಟ್ ಶರ್ಟ್ ಹಾಕೊಂತಾರ. ನಾನು ಇವೇನು ಮಾಡ್ತದ್ಯಮ್ಮ? ಮೊದಲು ಫಸ್ಟ್ ಟೈಮಿಂದ ಮತ್ತೊಂದ್ಸಲ ಅದು ವಿಡಿಯೋ ಸರಿ ಬರಲಿಲ್ಲ. ಇದು ಅಕ್ಕಿ ಹಿಟ್ಟು. ಮತ್ತು ಇದಕ್ಕೇನು? ಇದಕ್ಕೇನಿಲ್ಲ, ಅಷ್ಟೇ ಅಕ್ಕಿ ಹಿಟ್ಟು ಅಷ್ಟೇನಾ? ಮತ್ತು ಹಾಲು ಹಾಕ್ತಿದ್ದಲ್ಲ. ನೀನೇನು ಹಚ್ತೀಯಮ್ಮ? ಬಾರ ಮೇಲೆ. ನ್ಯಾಚುರಲ್ ಬ್ಯೂಟಿ. ಹೌದಾ, ಸೂಪರ್. ಮಣಿಕಂಠ ನೀನು ಬಾ. ನೀನೇನು ಹಚ್ತಿಪ್ಚಿ? ಏನು ಹಚ್ಚಲ್ಲ ಅವನು. ಸ್ನಾನ ಮಾಡೋದೇ ಅಪರೂಪ ನೋಡ್ರಿ. ಬಲವಂತದಿಂದ ಸ್ನಾನ ಮಾಡಿಸ್ಬೇಕು ಅವನಿಗೆ. ಅಪರೂಪ, ಯಾಕಂದ್ರೆ ನಾವಮ್ಮ ಮಾಡ್ಸಿದ್ರು ಮಾಡ್ಸಲ್ಲ. ಹೌದಪ್ಪಿ. ದಿನ ನೀರು ಕಸ್ ಕರೆದ್ರೂ ಬರಲ್ಲ. ನಮ್ಮ ಸುಂದರ ನೋಡೋಣ ಇವಾಗ. ಕಣ್ಣೊಳಗೆ ಹೋಗ್ತಾ? ಸ್ವಲ್ಪ ಕರ್ಪುಡಿ ತಂದ್ಕೊಳ್ಳ. ಕರ್ಪುಡಿ ಹಚ್ಕೊಂಡು ಚೆನ್ನಾಗಿರ್ತದೆ. ಉಜ್ಜು 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 ಉಜ್ಜು. ಬೆಳಗ್ಗೆ ಕಲ್ಲ ಕಣದು ಮಕ್ಕ ಸೈನಿಂಗ್ ಬರ್ತೈತೆ ಅದು ಅಕ್ಕಿ ಹಿಟ್ಟು ಹಚ್ಚಿದ್ರೆ. ಅದಕ್ಕೆ ನೀನು ಹಚ್ಚು ಬಾರಪ್ಪ. ನಿನ್ಗೆ ಯಾರು ಬೇಡ ಅಂದರೆ? ಮಕ್ಕದಲ್ಲಿರ ಪಿಂಪಲ್ಸ್ ಕಲೆಲ್ಲ ಹೋಗ್ತಾವಂತ ಹೇಳ್ಬಿಟ್ಟು ಹಚ್ತಾಳೆ ಅವಳು. ಇವಾಗೆಲ್ಲ ಹಚ್ಚಿನ ಅಲ್ಲ, 1 ವರ್ಷ ಆಯ್ತು ಅವಳು. ಇವಾಗ ಅಕ್ಕಿ ಹಿಟ್ಟು ತಲೆಪೆಟ್ಟು ಮಾಡಿಬಿಡ ನನಗೆ ಮಕ್ಕದಲ್ಲಿ. ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತಲೆಪೆಟ್ಟ, ಸಬ್ಬೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡೋದು. ಸೊಪ್ಪು ತಿನ್ನಲ್ಲ, ಅದರಲ್ಲೆಲ್ಲ ತಿನ್ನಲಿ ಅಂತ ಹಾಕ್ತಾರೆ. ಟೇಸ್ಟ್ ಬರ್ತೈತೆ ಹಾಕಿದರೆ. ಇಲ್ದನ ಮಾಡ್ಬೋದು, ಸೊಪ್ಪು ಇಲ್ದನ ಮಾಡ್ಬೋದು. ಮಾಡೋಣ ಇವತ್ತು. ಮಾಡೋಣ ಬಾ. ಇವಾಗ ಮಕ್ಕ ತೊಳ್ಕೊ ಮಾಡೋಣ ಅಂತ. ತಲೆ ಬಚ್ಕೊಂಡ್ಬಿಡ್ತೀನಿ. ಸರಿ.